ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ನಾನು ಭಾಳ ಸಲ ಹೇಳಿದ್ದೇನೆ, ಇನ್ನೂ ಇಂಥ ಎಪಿಸೋಡ್ಗಳ ಭಾಳ ಅದಾವೆ. ಅವನ್ನ ಜನರಿಗೆ ಮರೆತು ಹೋದಂಥ ವಿಷಯಗಳನ್ನ ರಾಜಕಾರಣ ಹೆಂಗಿರ್ತೈತಿ, ನಾ KPCC ಅಧ್ಯಕ್ಷ ಆದರೆ ನಾನು ಮುಖ್ಯಮಂತ್ರಿ ಆಗ್ತೇನು, ಅಥವಾ ನಾವು ಭಾಳ ಸಲ ಆರಿಸಿ ಬಂದೆವು, ಭಾಳ ಮಂದಿನ ಆರಿಸಿ ತಂದೆವು ಅಂದ್ರೂ ಮುಖ್ಯಮಂತ್ರಿ ಮಾಡ್ತಾರೋ ಅಥವಾ ಮಾಡೋದಿಲ್ಲ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹಳಿಯಾಳ ಕ್ಷೇತ್ರದ ರಘುನಾಥ್ ವಿಶ್ವನಾಥ್ ದೇಶಪಾಂಡೆ, RV ದೇಶಪಾಂಡೆ, ಗೌಡ ಸಾರ್ವತ ಅವರ ಕಮ್ಯುನಿಟಿ ಒಳಗೆ ಹುಟ್ಟಿದವರು, GSB. ಅವರು LLB, ಮೊದಲು PLD ಬ್ಯಾಂಕ್ದಿಂದ ಡೈರೆಕ್ಟ್ರಾಗಿ, PLD ಬ್ಯಾಂಕ್ ಚೇರ್ಮನ್ರಾಗಿ, SLDB ಸ್ಟೇಟ್ ಲ್ಯಾಂಡ್ ಬ್ಯಾಂಕ್ ಅಧ್ಯಕ್ಷರಾದರು. ಜನತಾದಳದೊಳಗೆ ಭಾಳ ಪವರ್ಫುಲ್ಲ. ಇವತ್ತಿಗೆ 10 ಇಲೆಕ್ಷನ್ದಾಗ 9 ಇಲೆಕ್ಷನ್ ಗೆದ್ದಾರೆ. ಒಂದೇ ಒಂದು ಸಾರಿ ಅವ್ರ ಶಿಷ್ಯ ಅವ್ರನ್ನ ಕೆಡುತ್ತಾನೆ, ಸುನೀಲ್ ಹೆಗಡೆ ಅಂತೇಳಿ. ಹಳಿಯಾಳ ಕ್ಷೇತ್ರ ಅವ್ರದ್ದು. ಜನತಾದಳದಾಗ ಅವ್ರಿಗೆ ಈ ಒಂದು ಹುದ್ದೆ ಇಲ್ಲ ಅನ್ನಂಗಿಲ್ಲ. ಅವ್ರಿಗೆಲ್ಲ ಹುದ್ದೆಗಳು ಜನತಾ ಪಕ್ಷದಾಗ, ಜನತಾದಳದಾಗ ಬೃಹತ್ ಕೈಗಾರಿಕಾ ಸಚಿವರಾಗಿ 10 ವರ್ಷ ಮಾಡಿದವರ. ಒಟ್ಟಾರೆ ಈ ಹುದ್ದೆ ಇಲ್ಲ ಅನ್ನಂಗಿಲ್ಲ. ಅವ್ರಿಗೆ 99ರಾಗ ಜನತಾದಳ ಜನತಾ ಪಕ್ಷ ಇಬ್ಬಾಗಾದಾಗ ಕಾಂಗ್ರೆಸ್ಸಿಗೆ ಬರ್ತಾರೆ RV ದೇಶಪಾಂಡೆ ಅವರು. ಅಲ್ಲೂ ಮಂತ್ರಿ ಆಗಿರ್ತಾರೆ ಕಾಂಗ್ರೆಸ್ ಪಕ್ಷದಾಗೂ, KPCC ಅಧ್ಯಕ್ಷರು ಆಗಿರ್ತಾರೆ. ಆದರೆ ಅವ್ರಿಗೆ ಇವತ್ತು 9 ಸಲ ಆದಂಥ RV ದೇಶಪಾಂಡೆ ಅವ್ರಿಗೆ ಮಂತ್ರಿ ಸ್ಥಾನ ಸದ್ಯಕ್ಕೆ ಈಗ ಕೊಡಲಿಲ್ಲ. ಮುಖ್ಯಮಂತ್ರಿ ಆಗಬೇಕಾದವ್ರು ಅವರು. ಅವ್ರ ಅರ್ಹತೆ ಶನತ ನೋಡ್ಬೇಕಾದ್ರೆ ಮುಖ್ಯಮಂತ್ರಿ ಆಗ್ಬೇಕು. ಯಾಕಂದ್ರೆ ಅವ್ರ ಕ್ಷೇತ್ರಕ್ಕೆ ಸತತವಾಗಿ 9 ಸಲ ಆರಿಸಿ ಬರ್ತಾರಂದ್ರೆ ಅದು ಸಣ್ಣ ಮಾತಲ್ಲ. ಅವ್ರ ಮತಕ್ಷೇತ್ರದಾಗ ಅವ್ರ ಮತದಾರರು ಕಡಿಮೆ ಹಳಿಯಾಳ ಕ್ಷೇತ್ರದಾಗ. ಆದರೆ ಒಟ್ಟಾರೆ ಮನುಷ್ಯಾಗ ಹಣೆ ಬರಬೇಕು. ಇವತ್ತು ಅವರ ಹೋದ ಸಲದಾಗೂ ಅವರು ಮಂತ್ರಿ ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರದಾಗ, ಸಿದ್ದರಾಮಯ್ಯನವ್ರ ಸರ್ಕಾರದಾಗ. DK ಶಿವಕುಮಾರ್ ಅವರ ಮಂತ್ರಿಮಂಡಲದಾಗೂ ಅವರ ಮಂತ್ರಿ ಆಗಲಿಲ್ಲ. ಆದರೆ ಇವತ್ತು ಅವರ ಪಕ್ಷ ವಿರೋಧಿ ಒಂದು ಮಾತು ಮಾತಾಡಲಿಲ್ಲ. ಮೊನ್ನೆ ಅವ್ರಿಗೆ ಕ್ಯಾಬಿನೆಟ್ದಾಗ ನಾನು ಯಾಕೆ ಹಾಕೊಂಡಿಲ್ಲ, ನಾನು ಸೀನಿಯರು ಅದೇನಂತ ಹೇಳಿಲ್ಲ, ಅವರು ಸ್ಟೇಟ್ಮೆಂಟ್ ಕೊಡಲಿಲ್ಲ. ಅದು ಪಕ್ಷದ ಲಾಯಲ್ ಅಂತಾರೆ. ದಳದಾಗಿದ್ದಾಗೂ ಅವ್ರನ್ನ ಭಾಳ ಸಮೀಪದಿಂದ ನೋಡಿದವ ನಾನು, ಕಾಂಗ್ರೆಸ್ನಾಗ ಇದ್ದಾಗೂ ನೋಡಿನಿ. ಇದಕ್ಕಂತಾರೆ ಪಕ್ಷ ನಿಷ್ಠೆ, ಹಣೆಬರ ಅನ್ನೋದು ಬರೆದು ಬಂದಿರಬೇಕು. ಅವರ ಇವತ್ತು ಮುಖ್ಯಮಂತ್ರಿಯ 9 ಮಂದಿ ಅಂದರೆ ವಿಧಾನಸೌಧದಾಗ ಬಹುತೇಕ ಅವರಷ್ಟು ಸೀನಿಯರ್ ಬಹುತೇಕ ಯಾರೂ ಇಲ್ಲ. ಇವತ್ತು ಅಂಥವ್ರಿಗೇನ ಕಾಂಗ್ರೆಸ್ ಪಕ್ಷ ಮಂತ್ರಿ ಕೊಡಲಿಲ್ಲ, ಸಮಾಧಾನದಿಂದ ಕುಂತಾರೆ. ಅಂದ್ರೆ KPCC ಅಧ್ಯಕ್ಷರಾದವ್ರು ಮಂತ್ರಿ ಆಗ್ತಾರಲ್ಲ, ಮುಖ್ಯಮಂತ್ರಿ ಅಲ್ಲ, ಮಂತ್ರಿನೂ ಮಾಡೋದಿಲ್ಲ. ಕಾಂಗ್ರೆಸ್ ಪಕ್ಷ ಮನಸ್ಸು ಮಾಡಿತಂದ್ರೆ, ಲಾಯಲ್ ಆಗಿದ್ರೆ ಏನು ಬೇಕಾದ್ ಮಾಡ್ತೈತಿ. ಎಷ್ಟು ನೀವು ಸುಮ್ಕ ಕುಣ್ತೀರಿ, ಪಕ್ಷ ಹೇಳಿದ್ನ ಏನು ಕೇಳ್ತೇನಂತ ಅಂತರಿ, ಅವ್ರಿಗೆ ಭಾಳ ಅಲ್ಲಿ ಪ್ರಾತಿನಿಧ್ಯ ಐತೆ ನೋಡ್ರಿ. ಈಗ 2 ದಿನದಾಗ ಒಟ್ಟಾರೆ ಬಂಡುಕೋರು ಎದ್ದ ಈ ಸರ್ಕಾರ ಬೀಳ್ತೈತೆ ಅನ್ನುವಂಗೆ ಕೆಲವು ಮಂದಿ ಹೇಳತ್ತಿದ್ರು. ಆದರೆ ಒಟ್ಟಾರೆ ಪಕ್ಷ ಹೇಳಿದ್ದನ್ನು ನಾವು ಕೇಳ್ತೇವೆ ಅನ್ನತ್ತಾರ. ಇದೊಂದು RV ದೇಶಪಾಂಡೆ ಅವ್ರ ಬಗ್ಗೆ ನಿಮ್ಗೆ ಹೇಳಬೇಕಾದನ್ನ ಹೇಳಿದ್ದೇನೆ. ಇವತ್ತು ಈ ಒಂದು ಕಾಂಗ್ರೆಸ್ ಪಕ್ಷದ ಅಂದ್ರೆ ಆ ಪಕ್ಷ ಯಾವ ರೀತಿ ಯಾರನ್ನ ಯಾವಾಗ ಏನು ಮಾಡ್ತೈತೆ ಅನ್ನೋದಕ್ಕೊಂದು ಸಣ್ಣ ಉದಾಹರಣೆ ನಿಮ್ಮ ಮುಂದಿಟ್ಟಿದ್ದೇನೆ. ನಮಸ್ಕಾರ.